ನವಲ್ಗುಂದಲ್ಲಿರುವಂತಹ ಬಲ್ಲಾರವಾಡಕ್ಕೆ ಬಂದಿದೀವಿ. ಸೊ ಬಲ್ಲಾರವಾಡಕ್ಕೆ ಯಾಕೆ ಬಂದಿದೀವಿ ಅಂತಂದ್ರೆ ಇದೊಂದು ವಿಚಿತ್ರ ಸಮಸ್ಯೆ. ಅಂದ್ರೆ ಒಬ್ರು ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಪಂಚಾಯತಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವರಿಗೆ ಈ ಕ್ರಿಮಿನಾಶಕ ಹೊಡೆಯೋದಂತ ಒಂದು ಕೆಲಸ ಕೊಡ್ತಾರೆ. ಆ ಕ್ರಿಮಿನಾಶಕ ಹೊಡೆದ ಮೇಲೆ ಅದು ಅವರಿಗೆ ಎಫೆಕ್ಟ್ ಆಗ್ಬಿಟ್ಟು ಅವ್ರಿಗೆ 2 ಕಿಡ್ನಿ ಕೂಡ ಫೇಲ್ ಆಗ್ಬಿಟ್ಟಿದೆ. ಉಸಿರಾಟ ತೊಂದ್ರೆ ಆಗ್ಬಿಡುತ್ತೆ ಸರ್. ನಂತರ ಒಂದಕ್ ಬಂದಂಗ ಆಕೈತ್ರಿ. 2 ಹನಿನೂ ಒಂದಕ್ ಆಗೋಂಗಿಲ್ಲ. 2 ಹನಿ ಒಂದಕ್ಕ ಹೋದ್ರೆ ಬ್ಲಡ್ ಹೆಚ್ಚು ಒಂದಕ್ಕ. ಕೆಲವೊಂದು ಸಂದರ್ಭ ಸರ್ ನಿನ್ ರಾತ್ರಿ ಕುಂತ್ಕೊಂಡು ಹತ್ಬಿಟ್ಟೇನ್ರಿ. ನಾನು ಸಹಿತವಾಗಿ ಹತ್ತೇನ್ರಿ ಅವ್ನ ಸಲುವಾಗಿ. ಬಹಳ ತ್ರಾಸ ಆಗೈತ್ರಿ ನಿನ್ ರಾತ್ರಿ. ಫಸ್ಟ್ SDM ನಾಗ ಕಿಡ್ನಿ ಫೇಲ್ ಅಲ್ಲೇ ಟೆಸ್ಟ್ ಮಾಡ್ಸಿನಿ ಸರ್. ಅವ್ರು 3 ದಿವಸಕ್ಕೆ 50,000 ರೂಪಾಯಿ ಬಿಲ್ ಮಾಡ್ಯಾರ ಸರ್. ಅಂತ ಟೈಮ್ನಾಗ ಕಿಡ್ನಿ ಫೇಲ್ ಆಗತ್ನಾಗ ಮತ್ ಕೊರೋನಾ ಒಂದಾಗಿತ್ತು ಸರ್. ನಿಮ್ಗಾಗಿತ್ತು ಸರ್? ಆ ಕ್ಯಾಸ್ ಐಶೋದಾಗ ಮತ್ತ 1 ತಿಂಗಳ ದಿನ ಐಶೋದಾಗ ಇದ್ದೆ ಸರ್. ಹೊಲ ಇಲ್ರಿ? ಇಲ್ಲ ಸರ್, ಎಲ್ಲಾ ರಟ್ಟಿನ ಹೊಲ, ದುಡಿಮೆ ಮ್ಯಾಗನ ಕೆಲಸ. ಸೊ ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ಇಂದ ನಿಮ್ಮ ಅವ್ರ ಡಯಾಲಿಸಿಸ್ಗೆ ಏನ್ ಹೆಲ್ಪ್ ಆಗುತ್ತೆ ಅಂತ ನಮ್ಮ ಸರ್ ಇದನ್ನ ಕೊಟ್ಟು ಕಳ್ಸ್ಯಾರ್ರಿ. ನಮ್ಮ ಕ್ಷೇತ್ರದವ್ರು, ನಮ್ಮ ಹತ್ತಿರದವ್ರು, ನಮ್ಮ ಊರಿನವ್ರು ಎಲ್ಲರೂ ಕೂಡ ಇಷ್ಟು ಜನ ಇದ್ರು ಕೂಡ ನಮ್ಗೆ ಯಾರಿಂದನೂ 1 ರೂಪಾಯಿನೂ ಕೂಡ ಹೆಲ್ಪ್ ಅನ್ನುವಂಥದ್ದು ಭೇಟಿಯಾಗಿಲ್ಲ. ಇದುವರೆಗೂ ಯಾವ್ದೇ ನಮ್ಗೆ ಸಿಕ್ಕಿಲ್ಲ. ಆದ್ರೆ ಸಾಹೇಬ್ರಿಗೆ ನಾವು ಕೈ ಜೋಡಿಸಿ ಬೇಡ್ಕೊಂತೀವಿ. ನಾವು ನಮ್ಮ ಕ್ಷೇತ್ರದವರು ಕೂಡ ಅಲ್ಲ, ಆದ್ರೂ ಕೂಡ ನಮ್ಗೆ ಅಲ್ಲಿಂದ ಬಂದು ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ಬಂದು ನಮ್ಗೆ ಹೆಲ್ಪ್ ಮಾಡ್ಯಾರ ಅಂತಂದ್ರೆ ನಾವು ಅವ್ರಿಗೆ ದೇವ್ರಂತ ನಾವು ತಿಳ್ಕೊಂಡು ಅವ್ರಿಗೆ ನಾವು ಸಾಯಿ ಮಠ ಮರಿದಿಲ್ಲ ಅವ್ರನ್ನ. ಮತ್ತೆ ಇದಕ್ಕಿಂತ ಹೆಚ್ಚಿಂದ ಏನ್ ಹೇಳಕ್ ಹೋಗಲ್ಲ. ಅವ್ರನ್ನ ನಾವು ದೇವ್ರಂತ ನಾವು ಅವ್ರನ್ನ ದೇವ್ರಂತ ಪೂಜಿಸ್ಬೇಕು ಸರ್.